ರುದ್ರನು ರೌದ್ರಾವತಾರ ತಾಳಿ ರಾಕ್ಷಸರೊಂದಿಗೆ ಹೋರಾಡಿ ಸಮಸ್ತ ರಾಕ್ಷಸರನ್ನ ಭಸ್ಮ ಮಾಡಿದ ಮೇಲೆ ಮರಣಿಸಿದ ರಾಶಿ ರಾಶಿ ಹೆಣಗಳನ್ನ ನೋಡಿ ವಿಚಾರವದನಾಗಿ ತನ್ನ ಕಣ್ಣಂಚಿನಲ್ಲಿ ಕಣ್ಣೀರನ್ನ ಸುರಿಸಿದನಂತೆ. ಆ ಕಣ್ಣೀರಿನ ಹನಿಗಳು ಭೂಮಿ ಮೇಲೆ ಬಿದ್ದು ದೊಡ್ಡ ದೊಡ್ಡ ಮರಗಳಾಗಿ ಹುಟ್ಟಿಕೊಂಡವಂತೆ. ಆ ಮರಗಳೇ ರುದ್ರಾಕ್ಷಿ ಮರಗಳು. ಆದ್ದರಿಂದಲೇ ಇವು ರುದ್ರನ ಕಣ್ಣುಗಳಿಂದ ಬಿದ್ದಂತ ಹನಿಗಳ ಪ್ರತೀಕವಾಗಿ ನಿಲ್ಲುತ್ತವೆ. ಇವು ಈಶ್ವರನಿಗೂ ಮತ್ತು ಮಾನವನಿಗೂ ಒಂದು ವಾರಧಿಯಾಗಿ ಕೆಲಸ ಮಾಡುತ್ತವಂತೆ. ಇದರ ಬಗ್ಗೆ ಶಿವಪುರಾಣದಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ರುದ್ರಾಕ್ಷಿಗಳು ಪರಮ ಪವಿತ್ರವಾದುದು, ಶಕ್ತಿವಂತವಾದುವು, ಅಷ್ಟೇ ಅಲ್ಲ ಮಹಿಮಾನ್ವಿತವಾದುವು. ಇವುಗಳನ್ನ ಧರಿಸುವುದರಿಂದ ಅನೇಕ ಸಂಕಲ್ಪಗಳು ನೆರವೇರೋದೇ ಅಲ್ಲದೆ ಎಂತಹ ಕಷ್ಟ ನಷ್ಟಗಳು ಬಾರದೆ ಅಡ್ಡಿ ಆತಂಕಗಳು ತೊಲಗಿ ಹೋಗಿ ಸುಖ ಸಂತೋಷದಿಂದ ಜೀವನ ನಡೆಸುವಂತೆ ಆ ಪರಮೇಶ್ವರನು ಅನುಗ್ರಹಿಸಿರುವಂತಹ ದಿವ್ಯವಾದ ವರವೇ ರುದ್ರಾಕ್ಷಿ. ಅದೆಂತಹದ್ದೇ ತೀವ್ರವಾದ ಮಾನಸಿಕ ಒತ್ತಡವನ್ನ ಅನುಭವಿಸುತ್ತಿರುವವರು ಕೂಡ ಇದನ್ನು ಧರಿಸೋದ್ರಿಂದ ಅವೆಲ್ಲವನ್ನ ಮಟಮಾಯ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ, ಅನಾರೋಗ್ಯ ಸಮಸ್ಯೆಗಳಿಂದ ಜಾರಿ ಹೋಗುತ್ತಿರುವವರಿಗೆ, ಕ್ಷಣ ನರಕವನ್ನ ಅನುಭವಿಸುತ್ತಿರುವವರಿಗೆ ರುದ್ರಾಕ್ಷಿಗಳನ್ನ ಧರಿಸಿದ್ರೆ ಸಮಸ್ತ ಸಮಸ್ಯೆಗಳು ಮಟಮಾಯವಾಗುತ್ತವೆ. ಇನ್ನು ಸಮಸ್ಯೆಗಳು ಎಂಥವೇ ಆಗಿರಲಿ, ಅವುಗಳಿಂದ ಹೊರಬರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ, ವಿಶ್ವಾಸ. ಕೇವಲ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ. ಹೌದು, ಆ ಶಕ್ತಿ ರುದ್ರಾಕ್ಷಿ ಮಾಲೆಯಲ್ಲಿ ಇದೆ. ಇನ್ನು ರುದ್ರಾಕ್ಷಿಯನ್ನ ಕೊರಳಲ್ಲಿ ಧರಿಸುವವರು ಯಾವ ಬಗೆಯ ಅಪಜಯಗಳನ್ನ ಹೊಂದುವುದಿಲ್ಲ ಎಂದು ಹೇಳುತ್ತಾರೆ ಹಿರಿಯರು. ಯಾರಿಗೆ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆ ಇರುತ್ತದೋ ಆ ಜನರಿಗೆ ಈಶ್ವರನ ಅನುಗ್ರಹ ಸಂಪೂರ್ಣವಾಗಿರುತ್ತದೆ ಎಂದು ಹೇಳುತ್ತದೆ ಪುರಾಣ. ರುದ್ರಾಕ್ಷಿಗಳನ್ನ ಅವುಗಳ ಮೇಲಿರುವ ಮುಖಗಳ ಆಧಾರದ ಮೇಲೆ 21 ಬಗೆಯ ರುದ್ರಾಕ್ಷಿಗಳನ್ನ ಗುರುತಿಸಲಾಗಿದೆ. ಇನ್ನು ರುದ್ರಾಕ್ಷಿಯನ್ನ ಧರಿಸುವವರು ತಪ್ಪದೆ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು. ಕಡ್ಡಾಯವಾಗಿ ಈ ನಿಯಮಗಳನ್ನ ಪಾಲಿಸದೇ ಇದ್ದರೆ ಅಪಜಯಗಳಂತೂ ತಪ್ಪಿದ್ದಲ್ಲ. ರುದ್ರಾಕ್ಷ ಮಾಲೆ ಧರಿಸುವವರು ಯಾವಾಗಲೂ ಕೂಡ ಮೈಲಿಗೆಯವರನ್ನ ತಾಕಬಾರದು. ಇನ್ನು ರುದ್ರಾಕ್ಷ ಮಾಲೆ ಧರಿಸಿದವರು ಸ್ಮಶಾನಕ್ಕೆ ಹೋಗಬಾರದು. ಅಷ್ಟೇ ಅಲ್ಲ, ಒಂದೇ ಕುಟುಂಬದವರಾದರೂ ಸಹೋದರರಾದರೂ ಕೂಡ ಒಬ್ಬರ ರುದ್ರಾಕ್ಷಿ ಮಾಲೆಯನ್ನ ಮತ್ತೊಬ್ಬರು ಧರಿಸಬಾರದು. ಇನ್ನು ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ನಿದ್ರೆ ಮಾಡಬಾರದು. ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ಶೃಂಗಾರದಲ್ಲಿ ಪಾಲ್ಗೊಳ್ಳಬಾರದು. ಇನ್ನು ರುದ್ರಾಕ್ಷಿ ಮಾಲೆಯನ್ನ ಧರಿಸಿದ ಹೆಣ್ಣು ಮಕ್ಕಳು ರುದ್ರಾಕ್ಷಿ ಮಾಲೆಯನ್ನ ಋತು ಸಮಯದಲ್ಲಿ ಧರಿಸಬಾರದು. ಇನ್ನು ರುದ್ರಾಕ್ಷಿಗಳಲ್ಲಿ 21 ಬಗೆ ಎಂದು ಹೇಳಲಾಗಿದೆ. ಏಕಮುಖಿ ರುದ್ರಾಕ್ಷಿ ಎಲ್ಲಾ ರುದ್ರಾಕ್ಷಿಗಳಲ್ಲಿ ಪರಮ ಪವಿತ್ರವಾದದ್ದು. ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪವಿತ್ರ ಭಾವನೆಗಳು, ಶಕ್ತಿ ಉಂಟಾಗುತ್ತದೆ. ಅದರ ಪ್ರಭಾವದಿಂದ ಸಮಾಜದಲ್ಲಿ ಹಾಗೂ ಸುತ್ತಲಿರುವ ಜನರಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುತ್ತವೆ. ಆರ್ಥಿಕ ಸ್ಥಿರತ್ವ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ಉದ್ಯೋಗ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಉಂಟಾಗಿ ದೋಷಗಳು ತೊಲಗಿ ಹೋಗಿ ಸಾಕಷ್ಟು ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯನ್ನ ಈ ರುದ್ರಾಕ್ಷಿಗಳು ನೀಡುತ್ತವೆ. ಅಷ್ಟೇ ಅಲ್ಲ, ದೀರ್ಘಕಾಲಿಕ ಮಾನಸಿಕ ಮತ್ತು ಶಾರೀರಿಕ ವ್ಯಾಧಿಗಳು ಕಡಿಮೆ ಆಗಲು ಆರಂಭಿಸುತ್ತವೆ. ಇನ್ನು ಶಾಸ್ತ್ರೀಯವಾಗಿ, ವೈಜ್ಞಾನಿಕವಾಗಿ ಇನ್ನೇನಾದ್ರೂ ಪ್ರಯೋಜನಗಳು ಇವೆಯಾ ಎನ್ನುವುದನ್ನ ನೋಡಿದಾಗ ಇವುಗಳನ್ನ ಧರಿಸುವುದರಿಂದ ಒದಗುವ ಲಾಭಗಳನ್ನ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಆರೋಗ್ಯ ಪರವಾಗಿ ರುದ್ರಾಕ್ಷಿ ಬಹಳಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗಿದೆ. ರುದ್ರಾಕ್ಷಿಯನ್ನ ಶರೀರದ ಮೇಲೆ, ಅದು ಮುಖ್ಯವಾಗಿ ಛಾತಿಯ ಭಾಗದಲ್ಲಿ ಧರಿಸುವುದರಿಂದ ಹಾನಿಕಾರಕವಾದ ಕ್ರಿಮಿಗಳು ನಾಶ ಹೊಂದುತ್ತವೆ. ಅಷ್ಟೇ ಅಲ್ಲ, ರುದ್ರಾಕ್ಷದ ಹೂಗಳು ವ್ಯಾಧಿಗಳನ್ನ ದೂರ ಮಾಡುತ್ತವೆ. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿವಾರಣೆಯನ್ನ ಹೊಂದಬಹುದು ಈ ರುದ್ರಾಕ್ಷಿಯನ್ನ ಧರಿಸುವುದರಿಂದ. ಅಧಿಕ ರಕ್ತದ ಒತ್ತಡ, ಹೃದಯ ಒತ್ತಡ, ಹೀಗೆ ಅನೇಕ ರೋಗಗಳನ್ನ ದೂರ ಮಾಡುತ್ತದೆ. ನರಮಂಡಲವನ್ನ ಸಮತುಲ್ಯದಲ್ಲಿ ಇಡುತ್ತದೆ. ಮಾನಸಿಕ ಶಾರೀರಿಕ ವ್ಯಾಧಿಗಳಿಗೆ ಇದು ನಿವಾರಣೆ ನೀಡುವುದೇ ಅಲ್ಲದೆ ಆಯುರಾರೋಗ್ಯವನ್ನ ವೃದ್ಧಿಸುತ್ತದೆ. ಟೆನ್ಷನ್ ಗಳನ್ನ, ಒತ್ತಡಗಳನ್ನ ದೂರ ಮಾಡುವುದರಲ್ಲಿ ರುದ್ರಾಕ್ಷ ಬಹುದೊಡ್ಡ ಪಾತ್ರವನ್ನ ವಹಿಸುತ್ತದೆ. ರುದ್ರಾಕ್ಷಿಗಳನ್ನ ಗುರುತಿಸಬೇಕಾದ್ರೆ, ತೆಗೆದುಕೊಳ್ಳಬೇಕಾದ್ರೆ ಕೆಲವು ಮಾರ್ಗಗಳನ್ನ ಅನುಸರಿಸಬೇಕು. ರುದ್ರಾಕ್ಷಿಗಳನ್ನ ತೆಗೆದುಕೊಳ್ಳುವಾಗ ಅವು ಅಸಲಿಯೋ ನಕಲಿಯೋ ಎನ್ನುವುದನ್ನ ಪರೀಕ್ಷಿಸಲು 2 ತಾಮ್ರದ ನಾಣ್ಯಗಳ ನಡುವೆ ಒಂದು ರುದ್ರಾಕ್ಷಿಯನ್ನ ಇಟ್ಟರೆ ಅದು ಸವ್ಯ ದಿಶೆಯಲ್ಲಿ ತಿರುಗುತ್ತದೆ. ಇನ್ನು ರುದ್ರಾಕ್ಷಿಯನ್ನ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಹಾಕಿದಾಗ ಅವು ತೇಲುತ್ತವೆ. ಇನ್ನು ನಿಜವಾದ ರುದ್ರಾಕ್ಷಿ ಹಾಲಿನಲ್ಲಿ ಹಾಕಿದರೆ ಆ ಹಾಲು ಕೆಲವು ದಿನಗಳವರೆಗೆ ಕೆಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ನಿಜವಾದ ರುದ್ರಾಕ್ಷಿಯನ್ನ ಪರೀಕ್ಷಿಸಲು ತಂಪಾದ ನೀರಿನಲ್ಲಿ ಆ ರುದ್ರಾಕ್ಷಿಯನ್ನ ಹಾಕಿದ್ರೆ ಅರ್ಧ ತಾಸಿನಲ್ಲಿ ಆ ನೀರು ಬಿಸಿಯಾಗುತ್ತವೆ. ಅದರಿಂದ ನಿಜವಾದ ರುದ್ರಾಕ್ಷಿಯನ್ನ ಗುರುತಿಸಿಕೊಳ್ಳುವುದು ಉತ್ತಮ. ಇವೆಲ್ಲ ನಿಜವಾದ ಅಸಲಿಯಾದ ರುದ್ರಾಕ್ಷಿಯನ್ನ ಗುರುತಿಸಲು ಪ್ರಯೋಗಿಸುವ ತಂತ್ರಗಳು. ಇನ್ನು ರುದ್ರಾಕ್ಷಿಯನ್ನ ಧರಿಸುವುದು ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಆರೋಗ್ಯಕರ ಮತ್ತು ಶಾಸ್ತ್ರೀಯ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಪರಮೇಶ್ವರನ ಸಂಪೂರ್ಣ ಕೃಪಾ ಕಟಾಕ್ಷ ಹೊಂದಬೇಕು ಅಂದ್ರೆ ಈ ರುದ್ರಾಕ್ಷಿಗಳನ್ನ ಧರಿಸಲೇಬೇಕು ಎಂದು ಹಿರಿಯರು ಹೇಳುವುದುಂಟು. ಹೀಗೆ ಪರಮೇಶ್ವರನ ಕೃಪೆಯನ್ನ ಹೊಂದಬೇಕಾದ್ರೆ ಮಹಾಶಿವರಾತ್ರಿಯ ದಿನ ನಿಮಗೆ ರುದ್ರಾಕ್ಷಿ ಧರಿಸುವ ಅಭಿಕ್ಷೆ ಇದ್ದರೆ ಇಂತಹ
ರುದ್ರಾಕ್ಷಿಗಳನ್ನ ಪರಿಶೀಲಿಸಿ ತೆಗೆದುಕೊಂಡು ಧರಿಸಿರಿ, ಶುಭವಾಗುತ್ತೆ. ಓಂ ನಮಃ ಶಿವಾಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.